ಸಚಿವರ ಪಟ್ಟಿ ಘೋಷಣೆ. ಶಿವಕುಮಾರ್ ಸಂಪುಟದಲ್ಲಿ 9 ಜನ ಮೊದಲ ಬಾರಿ ಸಚಿವರು. ಸಂಜೆಯ ನೂತನ ಸಚಿವರ ಪ್ರಮಾಣ. ಶಿವ ಸಂಪುಟ ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್. ಇವತ್ತು ಎಕ್ಸಾಕ್ಟ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 2 ತಿಂಗಳಾಯ್ತು. ಮತ್ತು ಒಂದ್ ಕಡೆ ಸಿದ್ದರಾಮಯ್ಯನವರ ಬರ್ತಡೇ ಬೇರೆ ಇವತ್ತೇ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಪೂರ್ಣವಾಗ್ತಾ ಇರುವಂತದ್ದು ಸಂಪುಟ. 20 ಸ್ಥಾನಗಳು ಖಾಲಿ ಇದ್ವು. ಆ 20 ಸ್ಥಾನಗಳನ್ನು ಕೂಡ ಭರ್ತಿ ಮಾಡಲಾಗ್ತಾ ಇದೆ. ಸಂಜೆ 4:05ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಕಾರ್ಯಕ್ರಮ ಇರುವಂತದ್ದು. ಅಳೆದು ತೂಗಿ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡಲಾಗಿದೆ. ಸಾಕಷ್ಟು ಜನ ಅಸಮಾಧಾನಿತರಿದ್ದಾರೆ. ಆದ್ರೆ ಇರುವಂತದ್ದು 20 ಸ್ಥಾನ ಖಾಲಿ ಇದ್ದಿದ್ದು ಅದಕ್ಕೆ ಫಿಲ್ ಮಾಡಲಾಗಿದೆ. 20 ಜನ ಸೇರಿ ಒಟ್ಟಾರೆ 34 ಜನರ ಸಚಿವ ಸಂಪುಟ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಸೇರಿ 34 ಜನ ಮ್ಯಾಕ್ಸಿಮಮ್ ಮಾಡಬಹುದು ಅಷ್ಟೇ. 224 ಶಾಸಕರ ಪೈಕಿ 15% ಅಂದ್ರೆ 34 ಜನ ಮಾತ್ರ ಮಾಡ್ಲಿಕ್ಕಾಗೋದು. ಸೊ ಅದು ಫುಲ್ ಭರ್ತಿ ಆದಂತ ಆಗ್ತದೆ. ಮೊದಲ ಪಟ್ಟಿಯಲ್ಲಿ ಸಿಎಂ ಸೇರಿ 14 ಜನ ಸಚಿವರಾಗಿದ್ರು. ಈಗ ಎರಡನೇ ಪಟ್ಟಿಯಲ್ಲಿ 20 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡಲಿದ್ದಾರೆ. ಸಂಜೆನೆ 20 ಜನರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿರುವಂತದ್ದು. PM ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, KS ಬಸವಂತಪ್ಪ, B ನಾಗೇಂದ್ರಗೆ ಸಚಿವ ಸ್ಥಾನ ಕೊಡಲಾಯಿತು. ಶಿವಲಿಂಗೇಗೌಡರು, T ರಘುಮೂರ್ತಿ, ಜಮೀರ್ ಅಹಮದ್ ಖಾನ್ಗೂ ಕೂಡ ಸಚಿವ ಸ್ಥಾನ ಸಿಕ್ತು. ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್ಗೆ ಮಂತ್ರಿಗಿರಿ, ಮಧು ಬಂಗಾರಪ್ಪ, ಪುಟ್ಟರಂಗ ಶೆಟ್ಟಿಗೂ ಕೂಡ ಸಚಿವ ಸ್ಥಾನ. ಅಜಯ್ ಸಿಂಗ್, ಚಲವರಾಯಸ್ವಾಮಿ, ಶಿವಲಿಂಗೇಗೌಡರು, HC ಬಾಲಕೃಷ್ಣ ಅವರಿಗೂ ಕೂಡ ಕೊಡಲಾಗಿದೆ. ಗಾಯತ್ರಿ ಶಾಂತೇಗೌಡ ಮಹಿಳಾ ಕೋಟಾದಡಿಯಲ್ಲಿ ಅವ್ರಿಗೊಬ್ಬರಿಗೆ ಸಿಕ್ಕಿರುವಂತದ್ದು. MLC ಅವರು ಇಲ್ಲಿ MLCಗಳಿಗೆ ಇಬ್ಬರಿಗೆ ಅವಕಾಶ ಮಾಡಿಕೊಡ್ಲಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಗಾಯತ್ರಿ ಶಾಂತೇಗೌಡರಿಗೆ ಇಬ್ರು ಕೂಡ ಕುರುಬ ಸಮುದಾಯಕ್ಕೆ ಸೇರುವಂತವ್ರು. MLCಗಳಲ್ಲಿ ಬಸವರಾಜ ರಾಯರೆಡ್ಡಿ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಮೋಸ್ಟ್ ಸೀನಿಯರ್ ಬಸವರಾಜ ರಾಯರೆಡ್ಡಿ. ವಿಜಯಾನಂದ ಕಾಶಪ್ಪನವರಿಗೂ ಕೂಡ ಅವಕಾಶ ಸಿಕ್ಕಿದೆ. ಲಕ್ಷ್ಮಣ್ ಸವದಿ ಬಿಜೆಪಿಯಲ್ಲಿ ಇದ್ದಂಥವರು, ಅಲ್ಲಿ DCM ಆಗಿದ್ದಂಥವರು, ನಂತರ ಕಾಂಗ್ರೆಸ್ಗೆ ಬಂದರು. ಲಕ್ಷ್ಮಿ ಹೆಬ್ಬಾಳ್ಕರ್ ಬದಲಿಗೆ ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶ ಸಿಕ್ಕಿದೆ. 20 ಜನರಿಗೆ ಅವಕಾಶ ಸಿಕ್ಕಿರುವಂತದ್ದು. ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿತ್ತು, ರಾಜೀನಾಮೆಯನ್ನ ಪಡ್ಕೊಳ್ಳಲಾಗಿತ್ತು ನಾಗೇಂದ್ರ ಅವರಿಗೆ. ಯಾಕೆ ನಿಮ್ಗೆ ಗೊತ್ತಿದೆ, ವಾಲ್ಮೀಕಿ ನಿಗಮದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ರಾಜೀನಾಮೆಯನ್ನ ಪಡ್ಕೊಳ್ಳಲಾಗಿತ್ತು. ಆದ್ರೆ ಮತ್ತೊಮ್ಮೆ ಲಾಟ್ರಿ ಅವರಿಗೆ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲೂ ಕೂಡ ಅವರು ಸಚಿವರಾಗ್ತಾ ಇದ್ದಾರೆ. ಸಚಿವರ ಲಿಸ್ಟ್ ಅನ್ನ ನಿಮಗೆ ತೋರಿಸ್ತಾ ಇದೀವಿ ಯಾರೆಲ್ಲ ಅನ್ನುವಂಥದ್ದನ್ನ. KS ಬಸವಂತಪ್ಪ ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ಇದುವರೆಗೂ ಅವರು ಸಚಿವರಾಗಿರ್ಲಿಲ್ಲ, ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. T ರಘುಮೂರ್ತಿ ವಾಲ್ಮೀಕಿ ಸಮುದಾಯದವರು, ಇವರು ಕೂಡ ಮೊದಲ ಬಾರಿಗೆ ಸಚಿವರಾಗ್ತಾ ಇರುವಂತದ್ದು. ಶಿವಲಿಂಗೇಗೌಡರು ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡರು ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ರಿಜ್ವಾನ್ ಅರ್ಷದ್ ಮೊದಲ ಬಾರಿಗೆ ಸಚಿವರಾಗ್ತಾ ಇರುವಂತದ್ದು. ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಗದೇ ಇಲ್ಲ ಅಂತ ಹೇಳಲಾಗ್ತಾ ಇತ್ತು, ಇಲ್ಲ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಅವಕಾಶ. ಮುಸ್ಲಿಂ ಸಮುದಾಯದಲ್ಲಿ ಗಟ್ಟಿ ನಾಯಕತ್ವ ಜಮೀರ್ ಅಹಮದ್ ಅಂದ್ರೆ. ಕೊನೆಯ ಹಂತದಲ್ಲಿ ಸಾಕಷ್ಟು ಬದಲಾವಣೆ ಏನಾದ್ರೂ ಆಗುತ್ತಾ ಅಂತ ಒಂದು ಬದಲಾವಣೆಯ ಮುನ್ಸೂಚನೆ ಕಂಡಂತೆ ಕಾಣಿಸ್ತಾ ಇದೆ. SS ಮಲ್ಲಿಕಾರ್ಜುನ್ಗೆ ಸಿಕ್ತು ಸಚಿವ ಸ್ಥಾನ. ಪಟ್ಟಿಯಿಂದ ಮಂಕಾಳ ವೈದ್ಯ ಹೆಸರಿಗೆ ಕೊಡಲಾಗಿದೆ. ಮಲ್ಲಿಕಾರ್ಜುನ್ಗೆ ಶಿವಕುಮಾರ್ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರುವಂತದ್ದು. ಲಿಸ್ಟ್ ನಲ್ಲಿ ಹೆಸರು ತೆಗೆದಿದ್ದಕ್ಕೆ ಮಂಕಾಳ ವೈದ್ಯ ಬೇಸರ. ಸಿಎಂ ನಿವಾಸಕ್ಕೆ ತಳ್ಳಿರುವಂತದ್ದು ಮಂಕಾಳ ವೈದ್ಯ. ನೋಡಿ, ಲಾಸ್ಟ್ ಮೊಮೆಂಟ್ ಟ್ವಿಸ್ಟ್ ಇದು. SS ಮಲ್ಲಿಕಾರ್ಜುನ್ ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿ ಶಾಮನೂರು ಕುಟುಂಬ ಅಂದ್ರೇನೆ ತಮ್ಮದೇ ಆದಂತ ಹಿಡಿತವನ್ನ ಹೊಂದಿರುವಂತವ್ರು. ಅವರು ಮಗ ಶಾಸಕ, ಹೆಂಡತಿ MP, ಇವರು ಕೂಡ MLA. ಶಾಮನೂರು ಶಿವಶಂಕರಪ್ಪನವರು ಕೂಡ ತಮ್ಮದೇ ಆದಂತ ಪ್ರಭಾವವನ್ನ ಇಟ್ಕೊಂಡಿದ್ದಂಥವ್ರು. ಆರ್ಥಿಕವಾಗಿ, ರಾಜಕೀಯವಾಗಿ, ಜಾತಿಯ ವಿಚಾರದಲ್ಲೂ ಕೂಡ ಪ್ರಭಾವ ಇದ್ದಂಥವ್ರು SS ಮಲ್ಲಿಕಾರ್ಜುನ್. ಅವರ ಹೆಸರು ಕೈಬಿಟ್ಟಿದ್ದೆ ಒಂದು ರೀತಿಯಾಗಿ ಆಶ್ಚರ್ಯ ಆಗಿತ್ತು. ಈಗ ಅವರಿಗೆ ಮತ್ತೆ ಸ್ಥಾನ ಸಿಕ್ಕಿದೆ. SS ಮಲ್ಲಿಕಾರ್ಜುನ್ ಕಡೆ ಕ್ಷಣದ ಲಾಟ್ರಿ ಅವರಿಗೆ. ಇವರಿಗೆ ಮುಂಚೆನೆ ಘೋಷಣೆ ಆಗುತ್ತೆ ಅಂತ ಅನ್ಕೊಳ್ಳಾಗ್ತಾ ಇತ್ತು, ಇಲ್ಲ ಫೈನಲಿ ಮಂಕಾಳ ವೈದ್ಯ ಅವರಿಗೆ ಕೊಟ್ಟು SS ಮಲ್ಲಿಕಾರ್ಜುನ್ ಅವರಿಗೆ ಈಗ ಚಾನ್ಸ್ ಕೊಡಲಾಗಿದೆ. ದಾವಣಗೆರೆ ಭಾಗದಲ್ಲಿ ಸಾದರ ಲಿಂಗಾಯತ ಕೋಟ, ಅದರ ಜೊತೆಗೆ ತಮ್ಮದೇ ಆದಂತ ಪ್ರಭಾವವನ್ನು ಹೊಂದಿದ್ದಾರೆ. ತಮ್ಮ ಕುಟುಂಬದ ಪ್ರಭಾವ ಇದೆ SS ಮಲ್ಲಿಕಾರ್ಜುನ್ ಅವರಿಗೆ. ಅವ್ರ ಕುಟುಂಬದಲ್ಲಿ 3 ಜನ ಜನಪ್ರತಿನಿಧಿಗಳಿರುವಂಥದ್ದು. ಅಪ್ಪ ಮಗ MLA, ಹೆಂಡತಿ MP. ಅದರಲ್ಲೇ ಗೊತ್ತಾಗುತ್ತಲ್ಲ ಎಷ್ಟು ಮಟ್ಟಿಗೆ ಪ್ರಭಾವವನ್ನ ಹೊಂದಿರುವಂತವರು ಮಲ್ಲಿಕಾರ್ಜುನ್ ಅವರು ಅಂತ. ಬಿಕಾಸ್ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ
ಆಲ್ಮೋಸ್ಟ್ 95 ಇಂದಲೇ 90s ಇಂದಲೇ ಶಾಮನೂರ್ ಶಿವಶಂಕರಪ್ಪ ಅವರು ಕಾರ್ಯದರ್ಶಿಯಾಗಿ ಸೇವೆ ಸಲ್ಕೊಂಡ್ ಬಂದಿದ್ದಾರೆ. ತಮ್ಮದೇ ಆದಂತ ಒಂದು ಕೊಡುಗೆಯನ್ನ ಕೊಟ್ಕೊಂಡು ಆರ್ಥಿಕವಾಗಿಯೂ ಕೂಡ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಸಹಾಯ ಮಾಡಬಹುದು ಅಷ್ಟು ಮಟ್ಟಿಗೆ ಸಹಾಯ ಮಾಡ್ಕೊಂಡು ಬಂದಂತವರು. ಸೊ ಅದೆಲ್ಲವೂ ಕೂಡ ಇಲ್ಲಿ ಮ್ಯಾಟರ್ ಆಗಿದೆ. 20 ಸ್ಥಾನಗಳ ಪೈಕಿ 8 ಶಾಸಕರು ಹೊಸ ಮುಖಗಳು. ಈಗ 20 ಜನ ಸಚಿವರಾಗ್ತಾ ಇದ್ದಾರಲ್ಲ, ಅದರಲ್ಲಿ 8 ಜನ ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾ ಇರುವಂತವ್ರು. ಮಾಯಕೊಂಡ ಶಾಸಕ KS ಬಸವಂತಪ್ಪ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಅರಸೀಕೆರೆಯ ಶಾಸಕರಾಗಿರುವಂತ KM ಶಿವಲಿಂಗೇಗೌಡರು, MLC ಗಾಯತ್ರಿ ಶಾಂತೇಗೌಡರು, ಮಾಗಡಿ ಶಾಸಕ HC ಬಾಲಕೃಷ್ಣ ಅವರು, ಹುನಗಂದ ಶಾಸಕ ವಿಜಯಾನಂದ ಕಾಶಪ್ಪನವರ್. ಒಟ್ಟಾರೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ 9 ಜನ ಮೊದಲ ಬಾರಿ ಸಚಿವರಾದಂತ ಆಗ್ತದೆ. ಈಗ 20 ಜನರಲ್ಲಿ 8 ಜನ ಟೋಟಲಿ ತಗೊಂಡ್ರೆ 34 ಜನರ ಪೈಕಿ 9 ಜನ ಆಗುತ್ತೆ. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಸೇರಿಸಿ 9 ಜನ ಆಗುತ್ತೆ. ಯತೀಂದ್ರ ಸಿದ್ದರಾಮಯ್ಯ ಕೂಡ ಮೊದಲ ಬಾರಿ ಸಚಿವರಾದಂತ, ಅವರ ತಂದೆ ಮುಖ್ಯಮಂತ್ರಿ ಆಗಿದ್ದಂಥವರು. ಅವರು ಹೇಳಿದ ಬಳಿಕ ಅವರನ್ನ ಸಚಿವರನ್ನಾಗಿ ಮಾಡಲಾಗಿದೆ. ಟೋಟಲಿ 34 ಜನ ಸಚಿವರ ಪೈಕಿ, ಅಂದ್ರೆ ಇನ್ಕ್ಲೂಡಿಂಗ್ DK ಶಿವಕುಮಾರ್ ಅವರನ್ನ ಸೇರಿಸಿದ್ರೆ 34 ಜನರ ಪೈಕಿ 9 ಜನ ಹೊಸದಾಗಿ ಮೊದಲ ಬಾರಿಗೆ ಸಚಿವರಾದಂಥವರು. ಇನ್ನ ಉಳಿದಂತ 25 ಜನ ಒಂದಲ್ಲ ಒಂದು ಗೌರ್ಮೆಂಟ್ ಅಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಬಟ್ 9 ಜನ ಮಾತ್ರ ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾ ಇರುವಂತವ್ರು. 4 ಬಾರಿ ಗೆದ್ದಿದ್ರು, 5 ಬಾರಿ ಗೆದ್ದಿದ್ರು, ಆದ್ರೂ ಕೂಡ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಫಾರ್ ಎಕ್ಸಾಂಪಲ್ ಶಿವಲಿಂಗೇಗೌಡರು 4 ಬಾರಿ MLA ಅವರು, ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. HC ಬಾಲಕೃಷ್ಣ ಬಿಜೆಪಿ, JDS, ಕಾಂಗ್ರೆಸ್ ಎಲ್ಲಾ ಪಕ್ಷನೂ ಕೂಡ ಓಡಾಡ್ಕೊಂಡ್ ಬಂದ್ರು, ಆದ್ರೆ ಸಚಿವರಾಗಿರ್ಲಿಲ್ಲ. ಈಗ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗ್ತಾ ಇದ್ದಾರೆ. ನೀವು ಬರೀ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ತಗೊಂಡ್ರೆ 2 ಆದಂಗ ಆಯ್ತು. ಒಂದು DK ಶಿವಕುಮಾರ್ ಕನಕಪುರ, ಅದ್ರ ಪಕ್ಕದ ಕ್ಷೇತ್ರ ಮಾಗಡಿ, ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. DK ಶಿವಕುಮಾರ್ ಅವರ ಪರವಾಗಿ ಬಹುದೊಡ್ಡ ಧ್ವನಿ ಅದು ಮಾಗಡಿ ಬಾಲಕೃಷ್ಣ ಅವರದ್ದು. ಅವರಿಗೆ ಚಾನ್ಸ್ ಕೊಡಲಾಗಿದೆ. ಕೆಲವು ಜಿಲ್ಲೆಗಳಿಗೆ 2 ಸಚಿವ ಸ್ಥಾನ ಸಿಕ್ಕಿದೆ. ಇನ್ನ ಕೆಲವು ಜಿಲ್ಲೆಗಳಿಗೆ ಸಚಿವ ಸ್ಥಾನನೇ ಸಿಕ್ಕಿಲ್ಲ. ಈಗ ಮೈಸೂರು ಅಂತ ತಗೊಳ್ಳಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್, ಅಳೆದು ತೂಗಿ ಫೈನಲಿ 20 ಸ್ಥಾನಗಳನ್ನ ಕೂಡ ಭರ್ತಿ ಮಾಡಲಾಗಿದೆ. ಕಡೆ ಕ್ಷಣದಲ್ಲಿ ಟ್ವಿಸ್ಟ್ ಅನ್ನುವಂಥದ್ದು SSM ಈಗ ಸಂಪುಟಕ್ಕೆ ಸೇರ್ಪಡೆ ಆಗಿರುವಂಥದ್ದು. ಯಾವ ರೀತಿಯಾಗಿ ಲಾಭಿ ಮತ್ತು ಒಂದ್ ಕಡೆ ಈ ಸಚಿವ ಸಂಪುಟವನ್ನ ಯಾವ ರೀತಿಯಾಗಿ ನೋಡಬಹುದು ಅಂತ? ಪೃಥ್ವಿರಾಜ್ ಹಾರನಹಳ್ಳಿ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಶಾಸಕರಾಗಿರ್ತಕ್ಕಂಥ ಮಂಕಾಳ ವೈದ್ಯರವರಿಗೆ ಎಲ್ಲೊಂದು ಕಡೆ ಕೊನೆಗಳಿಗೆಯಲ್ಲಿ ಅವರ ಸಚಿವ ಸ್ಥಾನ ಬದಲಾವಣೆ ಆಗಿರ್ತಕ್ಕಂಥ, ಅವರ ಸ್ಥಾನಕ್ಕೆ ದಾವಣಗೆರೆ ಉತ್ತರ ಕ್ಷೇತ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಮತ್ತು ಶಾಸಕರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಹೆಸರನ್ನು ಇದೀಗ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ವೀರಶೈವ ಸಮಾಜದ ದೊಡ್ಡ ಮುಖಂಡರಾಗಿರ್ತಕ್ಕಂಥ ಹಿಂದೆ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪರು ಕೂಡ ವೀರಶೈವ ಲಿಂಗಾಯತ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬಕ್ಕೆ ಅತ್ಯಾಪ್ತರಾಗಿದ್ದರು. ಮತ್ತು SS ಮಲ್ಲಿಕಾರ್ಜುನ್ ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಅತ್ಯಾಪ್ತ ಅಂತ ಹೇಳಲಾಗ್ತದೆ. ಒಟ್ಟು ಎಲ್ಲೊಂದು ಕಡೆ SS ಮಲ್ಲಿಕಾರ್ಜುನ್ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಅಂತಿಮ ಗಳಿಗೆಯಲ್ಲಿ ಇದೀಗ ಮಂಕಾಳ ವೈದ್ಯರವರನ್ನ ಬದಲಾಗಿ ಕೊಟ್ಟು ಈಗ SS ಮಲ್ಲಿಕಾರ್ಜುನ್ ಅವರನ್ನ ಏನು ಸೇರ್ಪಡೆ ಮಾಡಿರ್ತಕ್ಕಂಥ, ಇದೀಗಷ್ಟೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಂಕಾಳ ವೈದ್ಯರವರಿಗೆ ಇದು ಹೈಕಮಾಂಡ್ನ ನಿರ್ಧಾರ ಮತ್ತು ಹೈಕಮಾಂಡ್ನ ಸೂಚನೆ, ಹಾಗಾಗಿ ನಾನು ಅನಿವಾರ್ಯವಾಗಿ SS ಮಲ್ಲಿಕಾರ್ಜುನ್ ಅವರಿಗೆ ಕೊಡಬೇಕಾಗಿತ್ತು ಅಂತೇಳಿ ಸಮಾಧಾನ ಮಾಡ್ತಿರ್ತಕ್ಕಂಥ. ಮುಂದೆ ಸರ್ಕಾರ ಹಾಗೂ ಏನು ಪಕ್ಷದಲ್ಲಿ ಸೂಕ್ತವಾದ ಸ್ಥಾನಮಾನ ಕೊಡುವ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಮೊದಲ ಬಾರಿ ಗೆದ್ದಂತಿರ್ತಕ್ಕಂಥ ಮಾಯಕೊಂಡದ ಶಾಸಕರಾಗಿರ್ತಕ್ಕಂಥ KS ಬಸವಂತಪ್ಪ ಅವರು ಕೂಡ ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥ. ನನಗೆ ಎಲ್ಲೊಂದು ಕಡೆ ಹೈಕಮಾಂಡ್ ನಡೆಸಿರ್ತಕ್ಕಂಥ ಸರ್ವೆಯ ಪ್ರಕಾರ ಮತ್ತು ಸರ್ವೆಯಲ್ಲಿ ಎಲ್ಲೊಂದು ಕಡೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಆಗಿರ್ತಕ್ಕಂಥದ್ದು ಮತ್ತು MLC ಆಗಿ ಸುಮಾರು 4 ವರ್ಷ ಅನ್ಯಾಯ ಆಗಿರ್ತಕ್ಕಂಥ, ಹಾಗಾಗಿ ಎಲ್ಲೊಂದು ಕಡೆ ಮಹಿಳಾ ಕೋಟದಡಿ ಕೂಡ ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಸವರಾಜ ಶಿವಣ್ಣ ಅವರ ಹೆಸರನ್ನು ಮಾತ್ರ ಪರಿಗಣನೆ ತೆಗೆದುಕೊಳ್ಳುವಂತ ಹೇಳಿದ್ರು. ಆದರೆ ಅಂತಿಮವಾಗಿ ಹೈಕಮಾಂಡ್ ಎಲ್ಲೊಂದು ಕಡೆ ಸರ್ವೆ ರಿಪೋರ್ಟ್ ಅನ್ನು ತೆಗೆದುಕೊಂಡು ಮತ್ತು ಪರಿಷತ್ನ 4 ವರ್ಷಗಳ ಕಾಲ ಅನ್ಯಾಯ ಆಗಿದ್ದ ಕಾರಣಕ್ಕಾಗಿ ಮತ್ತು ಎಲ್ಲೊಂದು ಕಡೆ ಕುರುಬ ಸಮುದಾಯದ ಮಹಿಳೆಯರಿಗೆ ಆದ್ಯತೆ ಕೊಡಬೇಕೆಂಬ ಕಾರಣಕ್ಕಾಗಿ ಮತ್ತು ಎಲ್ಲ ಕಾರಣಕ್ಕಾಗಿ ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಸಂಪುಟದಲ್ಲಿ ಅಂತ ವಿಶೇಷತೆ ಏನಿಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದಿದ್ದಂಥ ಸಿದ್ದರಾಮಯ್ಯ ಸಂಪುಟದ ಸುಮಾರು 6 ಜನರಿಗೆ ಮತ್ತೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ. ಎಲ್ಲೊಂದು ಕಡೆ ಭಾರಿ ಬದಲಾವಣೆ ಆಗುತ್ತೆ. ರಾಹುಲ್ ಗಾಂಧಿ ಅವರೇನೋ ಭಾರಿ ಬದಲಾವಣೆಯನ್ನು ಮಾಡ್ತಾರೆ. ಜಂಜಿ ಹೋರಾಟ, ಕಾಕ್ರೋಚ್ ಹೋರಾಟದ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡ್ತಾರೆ, ಯುವಕರಿಗೆ ಆದ್ಯತೆ ಕೊಡ್ತಾರೆ ಅಂತ ಹೇಳಲಾಗಿತ್ತು. ಎಲ್ಲವೂ ಕೂಡ ಟುಸ್ಪಟಾಕಿ ಆಗಿರ್ತಕ್ಕಂಥದ್ದು. ಅಂತ ಒಂದು ವಿಶೇಷವಾದ ಬದಲಾವಣೆಗಳು ಕೂಡ ಇಲ್ಲಿ ಕಾಣ್ತಾ ಇಲ್ಲ.
ಇಲ್ಲ. ಪ್ರಮುಖವಾಗಿ ಎಲ್ಲೊಂದು ಕಡೆ ವಿಜಯನಗರ ಮತ್ತು ಗೋವಿಂದರಾಜನಗರದ ಅವಳಿ ಕ್ಷೇತ್ರ ಅಕ್ಕಪಕ್ಕ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಎಂ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣವ್ರಿಗೆ ಅವಕಾಶ ಕೊಟ್ಟಿಲ್ಲ. ಮತ್ತು ಕೊನೆಗಳಿಗೆ ಕೂಡ ಶರತ್ ಬಚ್ಚೇಗೌಡ ಪರವಾಗಿ ಪ್ರಿಯಾಂಕರ್ಗೆ ಅವರು ಲಾಬಿಯನ್ನು ಮಾಡಿದ್ರು. ಆ ಲಾಬಿ ಸಕ್ಸಸ್ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಮತ್ತು 7 ಜಿಲ್ಲೆಗಳಿಗೆ ಆದ್ಯತೆಯನ್ನು ಕೊಟ್ಟಿಲ್ಲ. ಪ್ರಮುಖವಾಗಿ ರಾಯಚೂರು ಜಿಲ್ಲೆಗೆ ಕೊಡಬೇಕಾಗಿತ್ತು. ಚಾಮರಾಜನಗರ ಬಿಟ್ಟರೆ ಅತಿ ಹಿಂದುಳಿದ ಜಿಲ್ಲೆ ಅಂತೇಳಿ ಕರೆಸ್ಕೊಳ್ತಕ್ಕಂಥ ರಾಯಚೂರು ಜಿಲ್ಲೆಗೆ ಅವಕಾಶವನ್ನು ಕೊಟ್ಟಿಲ್ಲ. ಮತ್ತು ಇನ್ನೂ ಅತಿ ಹಿಂದುಳಿದ ಜಿಲ್ಲೆ ಆಗಿರ್ತಕ್ಕಂಥ ಯಾದಗಿರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ವಿಜಯನಗರ ಜಿಲ್ಲೆಗೆ ಅವಕಾಶವನ್ನು ಕೊಟ್ಟಿಲ್ಲ. ಉಡುಪಿ ಜಿಲ್ಲೆಗೆ ಅವಕಾಶವನ್ನು ಕೊಟ್ಟಿಲ್ಲ. ಪ್ರಮುಖವಾಗಿ ಬಯಲುಸೀಮೆ ಅಂತ ಕರೆಸ್ಕೊಳ್ತಕ್ಕಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾರನ್ನೂ ಕೂಡ ಸಚಿವರನ್ನಾಗಿ ಮಾಡಿಲ್ಲ ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ಮಂಡ್ಯದಲ್ಲಿ 2 ಅವಕಾಶವನ್ನು ಕೊಟ್ಟು ಒಂದೇ ಜಿಲ್ಲೆಗೆ 2 ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮಳವಳ್ಳಿಯ ನರೇಂದ್ರ ಸ್ವಾಮಿ ಮತ್ತು ನಾಗಮಂಗಲದ ಚಲುವರಾಯ ಸ್ವಾಮಿ ಅವರು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ತಮ್ಮದೇ ಜಿಲ್ಲೆಯ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಾಲಕೃಷ್ಣ ಅವರು ಕೂಡ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಶಿವಲಿಂಗೇಗೌಡರಿಗೆ ನಿರೀಕ್ಷೆ ಅಂತ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಇಲ್ಲೊಂದು ಕಡೆ ಜಮೀರ್ ಅಹಮದ್ ಅವರ ಮೇಲೆ ಗಂಭೀರ ಆರೋಪ ಇತ್ತು. ದಾವಣಗೆರೆಯ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತೇಳಿ ಗಂಭೀರ ಆರೋಪ ಇತ್ತು. ಅದಕ್ಕೆ ಹೈಕಮಾಂಡ್ ಕೂಡ ಗರಂ ಆಗಿತ್ತು. ಈ ಗಂಭೀರ ಆರೋಪದ ಕಾರಣಕ್ಕಾಗಿ ಜಮೀರ್ ಅಹಮದ್ ಜೊತೆ ಪಕ್ಷ ವಿರೋಧ ಚಟುವಟಿಕೆಗೆ ಸಹಕರಿಸಿದ್ರು ಅಂತೇಳಿ ನಸೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಅವರನ್ನ ಅವರಿಗೆ ಶಿಕ್ಷೆಯನ್ನು ಕೊಡಲಾಗಿತ್ತು. ಪಕ್ಷದಿಂದ ಎಲ್ಲೊಂದು ಕಡೆ ಅವರಿಗೆ ಕ್ರಮ ಕೈಗೊಳ್ಳಾಯಿತು. ಇದೀಗ ಜಮೀರ್ ಅಹಮದ್ ಅವರಿಗೆ ಅವರು ಮಾಸ್ ಲೀಡರ್ ಆಗಿರೋ ಕಾರಣಕ್ಕಾಗಿ ಮತ್ತು ಅನಿವಾರ್ಯ ಆಗಿರೋ ಕಾರಣಕ್ಕಾಗಿ ಜಮೀರ್ ಅಹಮದ್ ಅವರಿಗೆ ಅವಕಾಶ ಸಿಕ್ತು. ಮತ್ತು ಹೊಸ ಮುಖ ಮತ್ತು ಯುವ ಮುಖ ಆಗಿರ್ತಕ್ಕಂಥ ಶಿವಾಜಿನಗರದ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರು ಕೂಡ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅತಿ ಸಣ್ಣ ಸಮುದಾಯ ಆಗಿರ್ತಕ್ಕಂಥ ಉಪ್ಪಾರ ಸಮುದಾಯದ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ಸಚಿವ ಸ್ಥಾನ ಕೈ ತಪ್ಪಿದಂತ ಹಿನ್ನೆಲೆ ಕೆಲವು ಕಡೆ ಅವರ ಅಭಿಮಾನಿಗಳು ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಶಾಸಕ ತನ್ವೀರ್ ಸೇಠ್ಗೆ ಕೈ ತಪ್ಪಿದಂತ ಸಚಿವ ಸ್ಥಾನ ಮೈಸೂರಿನಲ್ಲಿ ಅಭಿಮಾನಿಗಳಿಂದ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ತನ್ವೀರ್ ಸೇಠ್ ಅವರು. ಮುಸ್ಲಿಂ ಕೋಟಾದ ಅಡಿಯಲ್ಲಿ ನಮಗೆ ಸಿಗಬಹುದು ಅಂತ ಅವರ ಬೆಂಬಲಿಗ ವಿಷ ಕುಡಿದಿರುವಂತದ್ದು. ತನ್ವೀರ್ ಸೇಠ್ ಅವರ ಬೆಂಬಲಿಗ, ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೊಡುವಂತೆ ಆಗ್ರಹಿಸಲಾಗ್ತಾ ಇದೆ. ತೋರಿಸ್ತಾ ಇದ್ದೀನಿ, ತನ್ವೀರ್ ಸೇಠ್ ಅವರು ಹಿಂದೆನೂ ಕೂಡ ಸಚಿವರಾಗಿದ್ದಂಥವ್ರು ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲಿ. ಅಂದ್ರೆ 2013 to 18 ಇತ್ತಲ್ಲ ಸಿದ್ದರಾಮಯ್ಯನವರ ಗೌರ್ಮೆಂಟ್, ಅವಾಗ ಆಗಿದ್ದು ನೋಡಿ. ನಿಮಗೆ ತೋರಿಸ್ತಾ ಇದೀವಲ್ಲ, ಆ ವ್ಯಕ್ತಿ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ವಿಷ ಕುಡಿದಿದ್ದಾರೆ. ತನ್ವೀರ್ ಸೇಠ್ ಮಾತಾಡ್ತಿದ್ದಾರೆ ನೋಡ. ನಾನು ಯಾರ ವಿರುದ್ಧನೂ ಈಗ ಮಾತಾಡಲ್ಲ, ಅದಕ್ಕೆ ಕಾಲ ಬರುತ್ತೆ. ನಾನು ಇವತ್ತು ನನ್ನ ಕೋಪ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ನಿರಾಸರಾಗಿರುವಂತಹ ನೊಂದಿರುವಂತಹ ಮನಸ್ಸಿರ್ಬೋದು, ಆ ಯಾವುದೇ ಪದಗಳ ಬಳಕೆ ಮಾಡದೆ ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯನಾಗಿ ನನ್ನ ಪಕ್ಷದ ಇದ್ದೇನೆ. ಆದರೆ ನನ್ನ ಮೇಲೆ ಇರುವಂಥ ಒತ್ತಡವನ್ನು ನನ್ನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತಗೊಳ್ಳುವಂಥ ನಿರ್ಧಾರಗಳನ್ನ ನಾನು ಕಾದು ನೋಡ್ತೀನಿ. ಅಲ್ಲ, ಯಾಕೆಂದ್ರೆ ಪಕ್ಷನಿಷ್ಠರಾಗಿದ್ದೇ ತಮಗೆ ಮುಳ್ಳಾಗುತ್ತೆ ಅಂತ ನೋಡಿ. ಯಾವುದೇ ಸಂದರ್ಭದಲ್ಲೂ ಪಕ್ಷದ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಬಾರ್ದು. 136 ಸ್ಥಾನಗಳನ್ನ ಗೆದ್ದಿರುವಂತಹ ನಮ್ಮ ಬಲ ಸುಗಮವಾದಂತಹ ಒಂದು ಸುಭದ್ರವಾದಂತಹ ಸರ್ಕಾರ ಕೊಡಬೇಕು ಅನ್ನೋದನ್ನ ಪದೇ ಪದೇ ನಾನು ಹೇಳಿದ್ದೇನೆ. ಯಾವುದೇ ವರಿಷ್ಠರಿಗೆ ನಾನು ಒತ್ತಡ ಏರುವಂತಹ ಕೆಲಸನೂ ಮಾಡಿಲ್ಲ. ಬಹುಶಃ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ, ನನಗೆ ಸಿಗಬೇಕಾಗಿದ್ದಂತಹ ಗೌರವ ಸಿಕ್ಕಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಯಾಕೆ ನೀವು ಕಾರ್ಯಕರ್ತರು ಬಹಳ ದೊಡ್ಡ ದೊಡ್ಡ ಆಕ್ರೋಶವನ್ನು ಶುರು ಮಾಡಿದ್ದಾರೆ ಆಲ್ರೆಡಿ. ಅವರ ಇದಕ್ಕೂ ಬೆಲೆ ಕೊಡಬೇಕಲ್ಲ ಸರ್. ನನಗೆ ರೂಪ ಕೊಟ್ಟಿರುವಂಥದ್ದು ನನ್ನ ಕಾರ್ಯಕರ್ತರು, ನನ್ನ ಮತದಾರರು. ಅವರ ತೀರ್ಪು ಏನ್ ಬರುತ್ತೆ ಅನ್ನೋದನ್ನ ಕಾದು ನೋಡ್ತೇನೆ. ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ನನ್ನ ಕಾರ್ಯಕರ್ತರ ಅಹವಾಲು ಮತ್ತೆ ಅವರ ಮನಸ್ಸಲ್ಲಿರುವಂತಹ ಅವರ ಅಂತರಂಗದ ಮಾತನ್ನ ನಾನು ಕೇಳಿ ತದನಂತರ ತೀರ್ಮಾನಕ್ಕೆ ಬರ್ತೇನೆ. ಓವರ್ ಕಾನ್ಫಿಡೆನ್ಸ್ ಅಲ್ಲ. 136 ಸ್ಥಾನ ಗೆದ್ದಿರುವಂತಹ ಕಾಂಗ್ರೆಸ್ ಒಂದು ಸುಭದ್ರ ಸರ್ಕಾರ ಕೊಡುವಂಥದ್ರಲ್ಲಿ ನಾವೆಲ್ಲರೂ ಮುಂದಾಗಿದ್ದೀವಿ. ನನಗೆ ವರಿಷ್ಠರು, ನಮ್ಮ ರಾಜ್ಯದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜಿವಾಲಾ ಅವರು ಕೂಡ 2.5 ವರ್ಷ ಸೂತ್ರನ ನಾವು ಮಾಡಿದ್ದೇವೆ. ಮುಂದೆ ನಿಮಗೆ ಅನುಕೂಲ ಆಗುತ್ತೆ. ಯಾವ ನಿಗಮ ಬೇಕಾದರೂ ನಿಮಗೆ ಇವತ್ತೇ ನಾನು ಘೋಷಣೆ ಮಾಡ್ತೀನಿ ಅಂದ್ರೆ ನಾನು ಯಾವುದೇ ನಿಗಮ ಒಪ್ಕೊಳ್ಳೋಕೆ ತಯಾರಿಲ್ಲ ಸರ್. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಮೇಲೆ ನಂಬಿಕೆ ಇದೆ. ಪಕ್ಷ ನನಗೆ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಆ ಸಂದರ್ಭದಲ್ಲೇ ಹೇಳಿದ್ದೆ. ನನಗೆ ಅವರು ಭರವಸೆ ಕೊಟ್ಟಿದ್ರು. ಸೊ ಆ ನಂತರ ನಾನು ಅವ್ರನ್ನ ಭೇಟಿಯಾಗಬೇಕಾಗಿತ್ತು. ನಾನು ಒಂದ್ಸತಿ ಭೇಟಿಯಾಗಿರುವಂಥದ್ದು, ಎಲ್ಲ ವರಿಷ್ಠರನ್ನ ಭೇಟಿಯಾಗಿದ್ದೆ. ನನಗೆ ನ್ಯಾಯ ಸಿಕ್ಕುತ್ತೆ ಅನ್ನೋದು ಒಂದು ಕಡೆಗೆ ವಿಶ್ವಾಸ ಇತ್ತು. ಆ ವಿಶ್ವಾಸ ಹುಸಿಯಾಗಿ
ಪರಿವರ್ತನೆ ಆಗಿದೆ. ಯಾವ ಮಾನದಂಡ ಇಟ್ಕೊಂಡು ಈ ಪಟ್ಟಿ ಮಾಡಿದ್ದಾರೆ ಅಂತ ನಮ್ಗೆ ಅನಿಸ್ತದೆ. ಪಟ್ಟಿ ನಾನಲ್ಲ ಮಾಡಿರುವಂತದ್ದು, ಅಲ್ಲ, ನೀವು ಮಾಡಿದಿಲ್ಲ, ಅವರು ಹೈಕಮಾಂಡ್ ಮಾಡಿರುವಂತದ್ದು ಯಾವ ಮಾನದಂಡ ಅಂತ ನಂತರ ಮಾತಾಡ್ತೀನಿ ನಾನು. ಅಲ್ಲ, ಇದು ರಾಹುಲ್ ಗಾಂಧಿ ಅವರ ಹೈಕಮಾಂಡ್ ನ ಮಾನದಂಡವಾ, DK ಶಿವಕುಮಾರ್ ಅವರ, ಸಿದ್ದರಾಮಯ್ಯ ಅವರ ಮಾನದಂಡ? ನಾನು ಯಾರ್ದು ಈಗ ಮಾತಾಡಕ್ ಹೋಗಲ್ಲ, ನಂತರ ಮಾತಾಡ್ತೀನಿ. ಅಲ್ಲ, ಇಲ್ಲಿಯವರೇ ಮುಖ್ಯಮಂತ್ರಿ ಇದ್ದಾಗ ಮೂರ್ ಮಂತ್ರಿ ಇದ್ರು, ಈ ಜಿಲ್ಲೆಯವರು ಇದ್ದಾಗ. ಈಗಿಲ್ಲ, ಬರೀ ಕೇವಲ ಒಂದೇ ಮಂತ್ರಿ ನಿಲ್ಲುತ್ತೇವೆ, ಯಾರ ಕೈ ಅಂತಾರೆ? ನೋಡಿ, ನನಗೆ ಸಮಾಧಾನ ಮಾಡುವಂತಹ ಸಂದರ್ಭ ಬಂದಾಗ ನಿಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ನಿನ್ನನ್ನು ಸಚಿವ ಸಂಪುಟ ಸೇರಿಸಲು ಕಷ್ಟ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾನು ತಲೆಬಾಗಿಸಿ ಆ ಮಾತಿಗೆ ಗೌರವ ಕೊಟ್ಟಿದ್ದೆ. ಈಗ ಜಿಲ್ಲೆಯ ಮುಖ್ಯಮಂತ್ರಿನೂ ಇಲ್ಲ, ನಮಗೆ ಸಚಿವ ಸ್ಥಾನನೂ ಇಲ್ಲ, ಕೇವಲ ಒಂದೇ ಒಂದು ಸಚಿವರನ್ನ ಸಂಪೂರ್ಣವಾದಂಥ ಜವಾಬ್ದಾರಿ ಅವರು ಕೊಟ್ಟಿದ್ದಾರೆ. ಈಗ ನನ್ನ ಕಾರ್ಯಕರ್ತರು ಮತ್ತು ನನ್ನ ಸ್ನೇಹಿತರು, ಅಭಿಮಾನಿಗಳು ಏನು ನನಗೆ ಸಲಹೆ ಕೊಡ್ತಾರೋ ಅದರ ಮೇಲೆ ನಾನು ಮುಂದೆ ನಡೀತೀನಿ. ದಾವಣಗೆರೆ ಚುನಾವಣೆಯಲ್ಲಿ ಸರ್ ಬಹಿರಂಗವಾಗಿ ಪಕ್ಷ ವಿರೋಧಿ ಮಾಡಿದವರು ವಿತ್ ಆಡಿಯೋ ಇದೆ. ಅವ್ರಿಗೆ ಈಗ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ. ಅವರು ಕೂಡ ನೂತನ ಸಚಿವರಾಗ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಕ್ಯಾಬಿನೆಟ್ಗೆ ಸೇರ್ತಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ ಸಂತೋಷ್ ಲಾಡ್ ಅವರು. ಅವ್ರನ್ನ ಕೇಳ ಸರ್, ಫಸ್ಟ್ ಎಷ್ಟು ಗಂಟೆಗೆ ನಿಮಗೆ ಕರೆ ಬಂತು, ಏನು ಹೇಳಿದ್ರು ಸರ್? ಸುಮಾರು ಒಂದು ಹಾಫ್ ಅನ್ ಅವರ್ ಹಿಂದಗಡೆ ಮುಖ್ಯಮಂತ್ರಿಯವರು ಕರೆ ಮಾಡಿದರು. ಸೊ ನನಗೆ ಸಚಿವ ಸಂಪುಟದಲ್ಲಿ ಅವಕಾಶ ಇದೆ, ಬಾ ಪ್ರಮಾಣ ವಚನಕ್ಕೆ ಬಾ ಅಂತ ಹೇಳಿದ್ರು. ಭಾಳ ಖುಷಿಯಾಗಿದೆ. ಓಕೆ, ಈ ಕಳೆದ ಬಾರಿ ಕಾರ್ಮಿಕ ಇಲಾಖೆನ ನಿರ್ವಹಿಸ್ತಿದ್ರಿ, ಈ ಬಾರಿ ಯಾವ ಇಲಾಖೆ ನಿರೀಕ್ಷೆಯಲ್ಲಿದೆ, ಯಾವ್ದು ಕೊಟ್ಟರು ನಿರ್ವಹಿಸ್ತೀರಾ ಏನು ಅಂತ? ಅಲ್ಲ, ಪ್ರಪ್ರಥಮದಲ್ಲಿ ಹೈಕಮಾಂಡ್ಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಪುನಃ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ, ಪಕ್ಷಕ್ಕೆ, ಸರ್ಕಾರಕ್ಕೆ ಹೆಸರು ತರತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಎರಡನೇ ಬಾರಿ ಸಂಪುಟ ಸೇರ್ತಿದ್ರ, ಸೊ ನಿಮ್ಮಿಂದ ಇನ್ನೇನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ಈಗ ಯಾವ ಖಾತೆ ಸಿಗುತ್ತೆ ಅದ್ರ ಮೇಲೆ, ಆ ಖಾತೆಯಲ್ಲಿ ಹೊಸತನ ಆಗಲಿ, ಹೊಸದೇನು ತರ್ಬೋದು ಅಂತ ಯೋಚನೆ ಮಾಡಿ ಹೇಳ್ತೀನಿ. ಓಕೆ, ಈಗ ಅನೇಕರು ಕೂಡ ಎರಡನೇ ಸಂಪುಟದಲ್ಲಿ ನಮಗೆ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಸೊ ಅವ್ರನ್ನ ಯಾವ ರೀತಿ ಪಕ್ಷ ಮನವೊಲಿಸುವಂತ? ಹೈಕಮಾಂಡ್ ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಮುಖ್ಯಮಂತ್ರಿಗಳು, ಹೈಕಮಾಂಡ್ ಇದೆ ಅದರ ಖಂಡಿತವಾಗ್ಲೂ ಭಾಳಷ್ಟು ಜನ ಆಕಾಂಕ್ಷಿ ಇದ್ರು. ಸೊ ಅವ್ರಿಗೆ ದುಃಖ ಆಗೇ ಆಗಿರುತ್ತೆ, ಯಾರಿಗೆ ಸಿಕ್ಕಿರಲ್ಲ ಅವ್ರಿಗೆ ಮನಸ್ತಾಪ ಆಗೇ ಆಗಿರುತ್ತೆ. ಅದು ಡೆಫಿನೆಟ್ಲಿ ಹೈಕಮಾಂಡ್ ಮಾತಾಡ್ತಾರೆ. ಓಕೆ, ಇನ್ನು ನಿಮ್ಮ ಭಾಗದ ಜನರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಟೈಮ್? ಅಲ್ಲ, ಅವ್ರ ಆಶೀರ್ವಾದದಿಂದ ನಾನು ಇಲ್ಲಿ ಬೆಳೆದಿರ್ತಕ್ಕಂಥದ್ದು. ಸೊ ರಾಜಕಾರಣದಲ್ಲಿ ಯಾವಾಗಲೂ ಸೋಲು ಗೆಲುವು ಸಹಜ ಇದೆ. ಸೊ ಅವ್ರು ನನಗೆ ಎಲ್ಲಿವರೆಗೆ ಈ ಥರ ಅವಕಾಶ ಸಿಗುತ್ತೆ, ಪ್ರಾಮಾಣಿಕವಾಗಿ ಬಡವರ ಪರವಾಗಿ, ಸಂವಿಧಾನ ಪರವಾಗಿರ್ತಕ್ಕಂಥ ಕೆಲಸಗಳನ್ನ, ಆಲೋಚನೆಗಳನ್ನ ಮಾಡದೆ ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ, ಅದನ್ನ ಮಾಡ್ತೀನಿ ಅಂತ ಈ ಸಂದರ್ಭ ಕೇಳಕ್ಕೆ ಇಚ್ಛಿಸ್ತೀನಿ. ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತುಗಳಾಗಿತ್ತು. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ರಿಜ್ವಾನ್ ಅರ್ಷದ್ ಅವರು ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ಅವರು ಕೂಡ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ನೋಡೋಣ. ನಮ್ಮ ಜೊತೆಗೆ ರಿಜ್ವಾನ್ ಅರ್ಷದ್ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಶುಭಾಶಯಗಳು. ಮೊದಲ ಬಾರಿಗೆ ಸಚಿವ ಸಂಪುಟ ಸೇರಿದ್ದೀರಿ. ಯಾರು ಕರೆ ಮಾಡಿದ್ರೆ ಏನು ಹೇಳು? ಮಾನ್ಯ ಮುಖ್ಯಮಂತ್ರಿಯವರು ಕರೆ ಮಾಡಿ 4 ಗಂಟೆಗೆ ರಾಜಭವನಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ. ವಿಶೇಷವಾಗಿ ಸಿದ್ದರಾಮಯ್ಯನವರು, ನಮ್ಮ ಹಿರಿಯ ನಾಯಕರು, ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿಯವರು ಯುವಕರನ್ನು ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ಯಾವಾಗಲೂ ಅವ್ರು ಮುಂಚೂಣಿಯಲ್ಲಿರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆರ್ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಬಯಸ್ತೇನೆ. ಸರ್, ಇಂಥದ್ದೇ ಪೋರ್ಟ್ಫೋಲಿಯೋ ಅಥವಾ ಖಾತೆ ಸಿಕ್ಕರೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ನಾನು ಇದ್ರ ಬಗ್ಗೆ ಭಾಳ ನಾಲೆಜ್ ಇದೆ ಅಂತ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿರೋಂಥ ಖಾತೆ ಇದೆಯಾ ಸರ್? ನೋಡಿ, ಖಾತೆ ಹಂಚೋದು ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಕ್ಷೇತ್ರ. ಅವರು ಯಾರ ಮೇಲೆ, ಯಾರಿಗೆ ಏನು ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತಾರೆ ಅಂತ ಅವರ ಇದರಲ್ಲಿ ಆಲೋಚನೆಯಲ್ಲಿ ಬರುತ್ತೆ. ಅವ್ರು ಏನು ಕೊಡ್ತಾರೆ ಅದನ್ನು ಮಾಡ್ತೀನಿ. ಮುಸ್ಲಿಮರ ಪ್ರಾತಿನಿಧ್ಯದ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಪಟ್ಟಿಯಲ್ಲಿ 2ನೇ ಕ್ಯಾಬಿನೆಟ್ ಅಲ್ಲೂ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಬಹಳಷ್ಟು ದೊಡ್ಡ ಚರ್ಚೆ ಆಗಿತ್ತು. ನೋಡಿ, ಹಿಂದೆ ಒಂದು ಖಾದರ್ ಅವ್ರಿಗೆ ಅವಕಾಶ ಸಿಕ್ಕಿದೆ. ಈ ಪಟ್ಟಿಯಲ್ಲಿ ಇಬ್ಬರನ್ನ ಅವಕಾಶ ಸಿಕ್ಕಿದೆ. 3 ಜನ ಸಚಿವರನ್ನು, ಹಿಂದಿನ ಸರ್ಕಾರದಲ್ಲಿ 2 ಇದ್ರು, ಈಗ 3 ಜನ ಆಗಿದ್ದೇವೆ. ಸೊ ಸಾಮಾಜಿಕ ನ್ಯಾಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಎಲ್ಲ ಜಾತಿ, ಜನಾಂಗದ, ವರ್ಗದ ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಮುಸಲ್ಮಾನರಿಗೂ ಅವಕಾಶ ಮಾಡಿಕೊಟ್ಟಿದೆ. ಅಲ್ಪಸಂಖ್ಯಾತರು, ಜಾರ್ಜ್ ಸಾಹೇಬರು ಸೇರಿ 4 ಜನ ಈಗ ಸಂಪುಟದಲ್ಲಿ ಇರ್ತೇವೆ. ಸೊ ಕಾಂಗ್ರೆಸ್ ಪಕ್ಷದಿಂದನೇ ಸಾಧ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅಂದರೆ ಹೊಸೊಬ್ಬರಿಗೆ, ಅದರಲ್ಲೂ ಮುಖ್ಯವಾಗಿ ಯಂಗ್ಸ್ಟರ್ಸ್ಗಳಿಗೆ, ಹೊಸ ಆಲೋಚನೆ ಇಟ್ಕೊಂಡವರಿಗೆ ಅವಕಾಶ ಈ ಬಾರಿ ಸಿಕ್ಕದಂತಾಗಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇರುವಂಥ ಸುಮಾರು ಯಂಗ್ಸ್ಟರ್ಸ್ಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಅದು ಎಂದಿಗೂ ರಾಹುಲ್ ಗಾಂಧಿಯವರು ಮತ್ತು
ನಮ್ಮ ಹಿರಿಯ ಎಲ್ಲ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಎರಡನೇ ಪಟ್ಟಿ ಯುವ ಸಚಿವರ ಪಟ್ಟಿ ಆಗಿದೆ. ನಿಶ್ಚಿತವಾಗ್ಲೂ ಯುವ ವರ್ಗದ ಜನಸಂಖ್ಯೆ ಇಷ್ಟು ಹೆಚ್ಚಾಗಿ ಇರುವಾಗ ಯುವ ವರ್ಗದ ಅವರ ಭವಿಷ್ಯದ ಚಿಂತನೆ ರಾಜ್ಯದ ಸಂಪುಟದ ನಿರ್ಣಯಗಳಲ್ಲಿ ಇರಬೇಕು. ಅದಕ್ಕೋಸ್ಕರ ನಮ್ಮೆಲ್ಲರನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್. ಇದಿಷ್ಟು ನೂತನ ಸಚಿವರಾಗಿ ಆಯ್ಕೆಯಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಇನ್ನು ಹಲವರು ಸಚಿವರಾಗ್ತಾ ಇದ್ದಾರಲ್ಲ, ಅವರು ಕೂಡ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಶಿವಕುಮಾರ್ ಅವರ ಸಂಪುಟ ಭರ್ತಿಯಾಗಿದೆ. ಈಗ ಉಳಿದಿದ್ದಂತ 20 ಸ್ಥಾನಗಳನ್ನ ಕೂಡ ಕಂಪ್ಲೀಟ್ ಮಾಡಲಾಗಿರುವಂತದ್ದು. ಎರಡನೇ ಪಟ್ಟಿಯಲ್ಲಿ 7 ಮಂದಿಗೆ ಹಳಬರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಜಮೀರ್ ಅಹಮದ್ ಖಾನ್ ಈ ಹಿಂದೆ ಸಚಿವರಾಗಿದ್ರು, ವಸತಿ ಸಚಿವರಾಗಿದ್ರು. ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಸಚಿವರಾಗಿದ್ರು. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ರು. ಚಲರಾಯಸ್ವಾಮಿ ಕೃಷಿ ಸಚಿವರಾಗಿದ್ರು. ಅವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅವಕಾಶ. ಶಿಕ್ಷಣ ಸಚಿವರಾಗಿದ್ದಂತ ಮಧು ಬಂಗಾರಪ್ಪ ಅವ್ರಿಗೂ ಅವಕಾಶ. ಮಂಕಾಳ ವೈದ್ಯ ಅವರಿಗೂ ಕೂಡ ಅವಕಾಶ ಸಿಕ್ಕಿದೆ. ಒಟ್ಟು 6 ಮಂದಿಗೆ ಹಳಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು ಈ ಪಟ್ಟಿಯಲ್ಲಿ. ಇನ್ನ ಉಳಿದಂತವ್ರು ಎಲ್ಲರೂ ಕೂಡ ಹೊಸಬರು ಅಂದ್ರೆ ಶಿವಕುಮಾರ್ ಅವರ ಸಂಪುಟದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲಿ ಇಲ್ಲದಿರುವಂತವರು ಸುಮಾರು 14 ಜನ ಹೊಸಬರು ಈಗ ಮತ್ತೊಮ್ಮೆ ಸಚಿವರಾದಂತೆ ಆಗ್ತಾ ಇದೆ. ಇಲ್ಲಿ ಮಿಸ್ ಆಗಿದೆ, ನಾಗೇಂದ್ರ ಅವ್ರದ್ದು ಮಿಸ್ ಆಗಿದೆ. ಟೋಟಲಿ 7 ಜನ ಹಳಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸಂತೋಷ್ ಲಾಡ್, ಚಲವರಾಯಸ್ವಾಮಿ, ಮಧು ಬಂಗಾರಪ್ಪ, ಮಂಕಾಳ ವೈದ್ಯ, ನಾಗೇಂದ್ರ ಸೇರಿ 7 ಜನ ಹಳಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು. ಒಟ್ಟು 7 ಮಂದಿ ಹಳಬರು, 13 ಮಂದಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಇಂದು ಸಂಜೆ 4:05ಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ಸೊ ಟೋಟಲಿ ಹೈಯೆಸ್ಟ್ ಬರುವಂತದ್ದು 34 ಸಚಿವ ಸ್ಥಾನಗಳು. 15% ಅಂದ್ರೆ 224 ಶಾಸಕರ ಪೈಕಿ 15% ಅಂದ್ರೆ ಇಲ್ಲಿ ಬರುವಂತದ್ದು 34 ಸ್ಥಾನ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ. ಸೊ ಈಗ ಆಲ್ರೆಡಿ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ 14 ಜನ ಇದ್ರು. ಈಗ 20 ಜನ ಯಾರು ಅನ್ನುವಂತ ಲಿಸ್ಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಟೋಟಲಿ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲಿ ಇದ್ದಂತ 7 ಜನ ಹಳಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಇನ್ನು ಉಳಿದಂತ ಯಾರ್ಯಾರು? ನರೇಂದ್ರ ಸ್ವಾಮಿ ಮಳವಳ್ಳಿಯ ಶಾಸಕರು, ಶಿವರಾಜ್ ತಂಗಡಗಿ ಕನಕಗಿರಿಯ ಶಾಸಕರು, ರುದ್ರಪ್ಪ ಲಮಾಣಿ ಹಾವೇರಿಯ ಶಾಸಕರು, KS ಬಸವಂತಪ್ಪ ಮಾಯಕೊಂಡ ಶಾಸಕರು, ಬಿ ನಾಗೇಂದ್ರ ಬಳ್ಳಾರಿಯ ಶಾಸಕರು, ಟಿ ರಘುಮೂರ್ತಿ ಚಳ್ಳಕೆರೆಯ ಶಾಸಕರು. ವಾಲ್ಮೀಕಿ ಸಮುದಾಯಕ್ಕೆ ಟೋಟಲಿ 3 ಸಿಕ್ಕಂತಾಗ್ತಾ ಇದೆ, ಸತೀಶ್ ಜಾರಕಿಹೊಳಿ ಅವರನ್ನ ಸೇರಿಸಿ. ಇನ್ನು ಮುಸ್ಲಿಂ ಸಮುದಾಯಕ್ಕೆ 2 ಕೊಡ್ಲಾಗಿದೆ. ಜಮೀರ್ ಅಹಮದ್ ಮುಸ್ಲಿಂ, ರಿಜ್ವಾನ್ ಅರ್ಷದ್ ಶಿವಾಜಿನಗರದ ಶಾಸಕರು ಮುಸ್ಲಿಂ. ಈ ಮುಂಚೆ UT ಖಾದರ್ ಅವರಿದ್ರು, 3 ಸ್ಥಾನವನ್ನ ಕೊಟ್ಟಂತಾಗಿದೆ. ಮಧು ಬಂಗಾರಪ್ಪ ಈಡಿಗ ಸಮುದಾಯ ಸೊರಬ ಕ್ಷೇತ್ರದ ಶಾಸಕರು. ಪುಟ್ಟರಂಗ ಶೆಟ್ಟಿ ಅವರು ಸಾಕಷ್ಟು ಲಾಭಿಯನ್ನ ಮಾಡ್ತಾ ಇದ್ರು, ಉಪ್ಪಾರ ಸಮಾಜದವರು, ಚಾಮರಾಜನಗರ ಕ್ಷೇತ್ರ. ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಈ ಹಿಂದೆ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲೂ ಕೂಡ, ಈ ಹಿಂದೆ ಅಂದ್ರೆ 2013ರಿಂದ 17ರವರೆಗೂ ಏನಿತ್ತು ಆ ಸಂದರ್ಭದಲ್ಲೂ ಕೂಡ ಪುಟ್ಟರಂಗ ಶೆಟ್ಟಿ ಅವರು ಶಾಸಕರಾಗಿದ್ದಂಥವರು, ಸಚಿವರಾಗಿದ್ರು ಆ ಟೈಮಲ್ಲಿ. ಮಂಕಾಳ ವೈದ್ಯ ಮತ್ತೊಮ್ಮೆ ಸಚಿವರಾಗಿದ್ದಾರೆ.